ನಾನು ಬಿಡಿಸಿದ್ದೇನೆ ಅಂತೇಳಿ ಸೀದಾ ಹೋಗ್ತಾ ಉಂಟು, ಆದರೆ ಹಗ್ಗವನ್ನು ಬಿಡಿಸಲಿಲ್ಲ. ನೋಡಿ ಇವತ್ತು ಎಷ್ಟು ಜೋರು ಮಳೆ ಬರ್ತಾ ಇದೆ ನೋಡಿ, ತುಂಬ ಕತ್ತಲಾಗಿದೆ. ತುಂಬ ದಿವಸ ಆಯಿತು ಮಳೆ ಇಲ್ಲದೆ, ಇವತ್ತು ಮಳೆ ಬರ್ತಾ ಇದೆ. ನಿನ್ನೆ ಸ್ವಲ್ಪ ಮೋಡ ಇತ್ತು ಆದರೆ ಮಳೆ ಬಂದಿಲ್ಲ, ಇವತ್ತು ಬರ್ತಾ ಇದೆ. ಒಂದು 3:30ಗೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ಸ್ವಲ್ಪ ಮಳೆ. ಅದೇ ಏನೋ ಸ್ವಲ್ಪ ಆಚೆ ಆಯಿತು. ಇನ್ನೊಮ್ಮೆ ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆಯಿಂದ ನಮ್ಮೂರಲ್ಲಿ ಮಳೆ ಬರ್ತಾ ಇದೆ. ನಮ್ಮೂರಲ್ಲೆಲ್ಲ ತುಂಬ ಕಡೆ ಇವಾಗ ಮಳೆ ಇದೆ. ಫಂಗಲ್ ಚಂಡಮಾರುತದ ಎಫೆಕ್ಟ್ ನಮ್ಮ ಕಡೆ ಎಲ್ಲ ಮಳೆ ಬರ್ತಾ ಇದೆ. ನಿನ್ನೆ 3:30ಗೆ ಸ್ಟಾರ್ಟ್ ಆದ ಮಳೆ ಒಂದು 10:30 ತನಕ ಇವಾಗ ಬರ್ತಾನೆ ಇತ್ತು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಹಾಗೆ ಜಾನ್ ಅವರು ತೋಟಕ್ಕೆ ಹೋಗಿದ್ದಾರೆ. ನನಗೇನು ಅಡುಗೆ ಆಗಬೇಕು, ಅನ್ನಕ್ಕೆ ಅಕ್ಕಿಯನ್ನೆಲ್ಲ ತೊಳೆದು ಹಾಕಿ ಆಗಿದೆ. ಬನ್ನಿ ಇವಾಗ ಒಮ್ಮೆ ತೋಟಕ್ಕೆ ಹೋಗಿ ಬರೋಣ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಬೇಗನೆ ತೋಟಕ್ಕೆ ಹೋಗಿ ಬರೋಣ. ಈ ತೋಟಕ್ಕೆ ಬಂದೇ ಜಾನ್ ಅವರು ಸಗಣಿ ನೀರು ಹಾಕ್ತಾ ಇದ್ದಾರೆ. ಹಾಗೆಯೇ ಸೊಗೆಯನ್ನು ಕಟ್ ಮಾಡಿ ಬುಡಕ್ಕಿಡಬೇಕು ಅಂತ ಹೇಳ್ತಾ ಇದ್ರು. ಆಯಿತಾ ಕಟ್ ಮಾಡಿ? ಎಂತ ಹಾಳೆ ಮಾತ್ರ? ಇನ್ನು ಸೊಗೆ ಕಟ್ ಮಾಡ್ಲಿಕ್ಕೆ ಉಂಟಾ? ಕುಳಿತುಕೊಳ್ತದೆ ಸೋಗೆಗಳು. ಇವಾಗ ನಿನ್ನೆ ಮಳೆಗೆ ಒದ್ದೆ ಆಗಿದೆ ಅಲ್ವಾ, ಹಾಗಾಗಿ ಕಟ್ ಮಾಡಿ ಇಡಲಿಕ್ಕೆ ಈಸಿ ಆಗ್ತದೆ. ಅದು ದೂರ ದೂರ ಹೋಗೋದಿಲ್ಲ ನೋಡಿ. ಹಾಗೆಯೇ ಧೂಳೆಲ್ಲ ಏನಿಲ್ಲ, ಇಲ್ಲ ಇದ್ದರೆ ಕಡಿಯುವಾಗ ಧೂಳು ಅದೆಲ್ಲ ಇರ್ತದೆ. ಕಡಿಲಿಕ್ಕೂ ಕಷ್ಟ, ಇಡಲಿಕ್ಕೂ ಕಷ್ಟ. ಬನ್ನಿ ಇವಾಗ ತೋಟದಲ್ಲಿರುವ ಬಾವಿಯಲ್ಲಿ ಎಷ್ಟು ನೀರು ಜಾಸ್ತಿ ಆಗಿದೆ ಅಂದರೆ, ನಿನ್ನೆ ಅಷ್ಟು ಜೋರು ಮಳೆ ಬಂದಿತ್ತಲ್ವ, ಎಷ್ಟು ನೀರು ಜಾಸ್ತಿ ಆಗಿದೆ ಅಂತೇಳಿ ನೋಡೋಣ. ಸ್ವಲ್ಪ ಜಾಸ್ತಿ ಆಗಿದೆ ನೀರು. ಮೊನ್ನೆ ಸ್ವಲ್ಪ ಅಡಿಭಾಗದಲ್ಲಿತ್ತು, ಅಷ್ಟು ಜೋರು ಮಳೆ ಬಂದಿದೆ ನಿನ್ನೆ. ನಾವು ಹಾಳೆಯನ್ನು ಕೊಂಡೋಗ್ತೇವೆ ದನಕ್ಕೆ ಹಾಕಲಿಕ್ಕೆ. ಇನ್ನು ಫುಲ್ಲು ಕಡಿಮೆ ಆಗುವ ಸಮಯದಲ್ಲಿ ಹಾಳೆನೆಲ್ಲ ಕಟ್ ಮಾಡಿ ಹಾಕೋದು. ಇನ್ನು ಜಾನ್ ಅವರು ಸ್ವಲ್ಪ ಸೋಗೆಯನ್ನು ಕಡಿತಾರಂತೆ. ಅಂದರೆ ಸ್ವಲ್ಪ ಮಳೆ ಕಡಿಮೆ ಇದೆ ಅಲ್ವಾ, ಹಾಗಾಗಿ ಕಡಿದು ಮತ್ತೆ ಮನೆಗೆ ಬರ್ತಾರೆ. ನಾನೇನು ಹೋಗ್ತೇನೆ, ಸ್ವಲ್ಪ ಕರಿಬೇವನ್ನು ಕೂಡ ಹಿಡ್ಕೊಂಡೆ. ಹೋಗಿ ಇನ್ನು ನನಗೆ ಪದಾರ್ಥ ಆಗಬೇಕು. ಇವಾಗ ತೋಟಕ್ಕೆ ಹೋಗಿ ಬಂದೆ. ಹಾಗೆ ಇನ್ನು ಬೇಗನೆ ಅಡುಗೆ ಮಾಡ್ತೇನೆ. ಇವತ್ತು ಬಾಳೆಕಾಯಿಯದ್ದು ಒಂದು ಪಲ್ಯ ಮಾಡ್ತೇನೆ. ಇವತ್ತು ಬಾಳೆಕಾಯಿದು ಪಲ್ಯ ಮಾಡಲಿಕ್ಕೆ ಕಾರಣ ಏನೆಂದರೆ, ಅದೇ ಮನೆ ಹಿಂದ್ಗಡೆ ಒಂದು ಬಾಳೆಕಾಯಿ ಅಂದರೆ ಪದಾರ್ಥದ ಬಾಳೆಕಾಯಿದ್ದು ಗೊನೆ ಇತ್ತು. ಇವತ್ತು ಜೋರು ಮಳೆ ಬರುವ ಕಾರಣ ದನವನ್ನು ನಾವು ಮನೆ ಹಿಂದ್ಗಡೆನೆ ಕಟ್ಟಿದೆವು. ಹಗ್ಗ ಗಿಡ್ಡ ಮಾಡಿಯೇ ಕಟ್ಟಿದ್ರು, ಆದರೆ ದನಕ್ಕೆ ಅದು ಹೇಗೆ ಎಟಕಿತ್ತು ಅಂತ ಗೊತ್ತಿಲ್ಲ. ದನ ದೊಡ್ಡ ಗೊನೆ ಆಗಿತ್ತು. ಗೊನೆಯನ್ನು ಎಳೆದು ಅದರದ್ದು ಕಾಯನ್ನೆಲ್ಲ ತುಂಬಾ ತಿಂದಿದೆ. ನಮಗಂತೂ ಎಷ್ಟೊಂದು ಹೊಟ್ಟೆ ಉರಿಯಿತು ಅಂತಿಲ್ಲ ಅದನ್ನು ನೋಡಿ, ಯಾಕೆಂದರೆ ಅಷ್ಟು ಒಳ್ಳೆ ಗೊನೆ ಆಗಿತ್ತು. ತುಂಬ ತಿಂದು ಮುಗಿಸಿ ಸ್ವಲ್ಪ ಅರ್ಧ ತಿಂದದಿತ್ತು. ಅದನ್ನು ಇವಾಗೆಲ್ಲ ಕೊಯ್ದು ತೊಗೊಂಡು ಬಂದಿದ್ದಾರೆ ಜಾನ್ ಅವರು. ಇನ್ನೂ ಅರ್ಧ ಗೊನೆ ಇದೆ, ಒಂದು ಸೈಡಲ್ಲಿರುವ ಕಾಯಿ ಮಾತ್ರ ಇದೆ, ಉಳಿದ ಎಲ್ಲವನ್ನು ತಿಂದಿದೆ. ಎಷ್ಟೊಂದು ಬೇಸರ ಆಯಿತು ಅಂತಿಲ್ಲ ಅದನ್ನು ನೋಡುವಾಗ, ಯಾಕೆಂದರೆ ಅದು ಬೆಳೀತಾ ಬಂದಿತ್ತು. ಅದೇ ರೀತಿ ಈ ವಾರದಲ್ಲಿ ಆ ಕಾಯಿಗೆ ರೇಟ್ ಕೂಡ ಜಾಸ್ತಿ ಇದೆ. ಯಾಕೆಂದರೆ ನಾಡ್ದು ಸ್ಯಾಟರ್ಡೆ ಷಷ್ಠಿ ಹಬ್ಬ ಬರ್ತದಲ್ವ, ಅದಕ್ಕೆ ಈ ಕಾಯಿ ಬೇಕೇ ಬೇಕು. ಹಾಗಾಗಿ ರೇಟ್ ಕೂಡ ಜಾಸ್ತಿ ಇರ್ತದೆ. ಎಲ್ಲ ತಿಂದು ಖಾಲಿ ಆಯಿತು. ಇನ್ನು ಸ್ವಲ್ಪ ಬೆಳೆದಿದೆ ಅಷ್ಟೇ. ಹಾಗೆ ಸ್ವಲ್ಪ ಹಿಡ್ಕೊಂಡು ಬಂದಿದ್ದಾರೆ. ಅದರಿಂದ ಇವಾಗ ಒಂದು ಪಲ್ಯ ಮಾಡ್ತೇನೆ.
ಮತ್ತೆ ನಾನು ನಿಮಗೆ ಗೊನೆಯನ್ನು ತೋರಿಸ್ತೇನೆ ಎಷ್ಟು ತಿಂದಿದೆ ಅಂತೇಳಿ. ಇವತ್ತು ಮಳೆ ಜೋರಿದ್ದ ಕಾರಣ ಮಾರ್ನಿಂಗ್ ಟೈಮಲ್ಲಿ ದನವನ್ನು ಕೆಳಗಡೆ ಗದ್ದೆಗೆ ಕೊಂಡೋಗ್ಲಿಲ್ಲ, ಮನೆ ಹಿಂದ್ಗಡೆನೆ ಗುಡ್ಡೆಯಲ್ಲಿ ಕಟ್ಟಿತ್ತು. ಅದು ಅದಕ್ಕೆ ಎಟಕಿತ್ತು ನೋಡಿ, ದನ ಹಾಗೆ ಅಲ್ವಾ. ಹಾಗೆ ಇವತ್ತು ಕಾಯಿ ಪಲ್ಯ ಮಾಡೋಣ ಅಂತೇಳಿ ಅದನ್ನು ತಂದಿಟ್ಟಿದ್ದಾರೆ. ಹಾಗೆ ಅದರಿಂದ ಒಂದು ಪಲ್ಯ ಮಾಡ್ತೇನೆ ಇವಾಗ. ಇಷ್ಟು ಬಾಳೆಕಾಯಿ ಸಿಕ್ಕಿದೆ, ಯಾಕೆಂದರೆ ಕೆಲವು ತಿನ್ನುವಾಗೆಲ್ಲ ಕೆಳಗಡೆ ಬಿತ್ತಿತ್ತು. ಹಾಗೆ ನೋಡಿ ಈ ಥರ ತಿಂದಿದೆ. ಕೆಲವೆಲ್ಲ ಇಡೀ ಬಾಳೆಕಾಯಿಯನ್ನೇ ತಿಂದಿದೆ, ಕೆಲವು ನೋಡಿ ಅರ್ಧ ಮಾಡಿಟ್ಟಿದೆ. ನಾನು ನಿಮಗೆ ಇವಾಗ ತೋರಿಸ್ತೇನೆ ಯಾವ ಥರ ತಿಂದಿದೆ ಅಂತೇಳಿ. ನೋಡಿ ಕೆಲವು ಇಡೀ ಇದೆ. ಇವಾಗ ಚೆನ್ನಾಗಿರೋದನ್ನು ಕಟ್ ಮಾಡಿ ಪಲ್ಯ ಮಾಡ್ತೇನೆ. ಈ ಬಾಳೆಕಾಯಿಯನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟು ಇವಾಗ ಚೆನ್ನಾಗಿ ಬೆಂದಿತ್ತು. ಇನ್ನು ಇದಕ್ಕೆ ಕಾಯಿ ತುರಿಯನ್ನೊಂದು ಹಾಕಿ ಒಗ್ಗರಣೆ ಕೊಟ್ಟರೆ ಪದಾರ್ಥ ರೆಡಿ ಆಗ್ತದೆ. ನೋಡಿ ಮಧ್ಯಾಹ್ನದ ಬಾಳೆಕಾಯಿ ಪಲ್ಯ ರೆಡಿ ಆಯಿತು. ಒಂದು ಬದನೆ ಇತ್ತು, ಅದರ ಚಟ್ನಿ ಮಾಡಿದೆ. ಹಾಗೆಯೇ ಮೊಸರು ಹಾಕಿ ಇವತ್ತು ಗಂಜಿ ಊಟ ಮಾಡಿ. ಗಂಜಿ ಯಾವಾಗಲೂ ಸಿಗೋದಿಲ್ಲ, ಇವತ್ತು ರಜೆ ಅಲ್ವಾ, ಮನೆಯಲ್ಲಿದ್ದಾಳೆ, ಹಾಗಾಗಿ ಗಂಜಿ ಊಟ ಮಾಡಿದ್ದು ಇವತ್ತು. ಮಧ್ಯಾಹ್ನದ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಯಿತು. ಹಾಗೆ ಇವಾಗ ದನವನ್ನು ಮನೆ ಹಿಂದ್ಗಡೆ ಕಟ್ಟಿದ್ದಾರೆ, ಅದನ್ನು ಇವಾಗ ನೋಡ್ಕೊಂಡು ಬರ್ತೇನೆ. ಮೇಯದಿದ್ದರೆ ಅದನ್ನು ಇಟ್ಕೊಂಡು ಮನೆಗೆ ಬರ್ತೇನೆ, ಇಲ್ಲದಿದ್ದರೆ ಅಲ್ಲೇ ಕಟ್ಟಿ ಬೇರೆ ಕಡೆ ಕಟ್ಟಿ ಬರ್ತೇನೆ. ಹಾಗೆಯೇ ಗೊನೆಯನ್ನು ಕೂಡ ನಿಮಗೆ ತೋರಿಸ್ತೇನೆ. ಇಲ್ಲಿ ತುಂಬಾ ಚೆನ್ನಾಗಿ ಹುಲ್ಲಿದೆ ಅಂತೇಳಿ, ಮಳೆ ಕೂಡ ಇತ್ತಲ್ವ, ಹಾಗಾಗಿ ಇಲ್ಲಿ ಕಟ್ಟಿದ್ದು. ಇವಾಗ ನೋಡಿ ಹುಲ್ಲೆಲ್ಲ ಒಣಗ್ತಾ ಬಂದಿದೆ. ಅದು ಇಲ್ಲಿಂದ ಈ ಗೊನೆ ದನಕ್ಕೆ ಎಟಕಿದೆ ನೋಡಿ. ಎಷ್ಟು ಕಾಯಿಯನ್ನೆಲ್ಲ ತಿಂದಿದೆ ನೋಡಿ. ಇನ್ನು ಸ್ವಲ್ಪ ಇರೋದು ನೋಡಿ, ಸ್ವಲ್ಪ ಬೆಳೀಲಿಕ್ಕೆ ಕೂಡ ಇತ್ತು, ಆದರೆ ತಿಂದು ಮುಗಿಸಿತ್ತು. ಏನು ಮಾಡೋದು ನೋಡಿ. ದನ ಅಲ್ಲಿದೆ ನೋಡಿ. ಮೊದಲೆಲ್ಲ ಕರುಗಳಿರುವಾಗ ಇಲ್ಲೆಲ್ಲ ಕಟ್ತಿದ್ದೆವು. ಆಮೇಲೆ ನೋಡಿ ಇವಾಗ ಎಷ್ಟು ಜಾಸ್ತಿ ಹುಲ್ಲು ಬೆಳೆದಿದೆ ನೋಡಿ. ಅಂದರೆ ಈ ಟೈಮಲ್ಲಿ ಹುಲ್ಲು ಹಾಗೇ ಬೇಗನೆ ಬೆಳೀತದೆ, ಅದೇ ರೀತಿ ಹೂ ಬಿಡ್ತದೆ ಮತ್ತು ಒಣಗ್ತದೆ. ಹಾಗೆ ದನ ಈ ಹುಲ್ಲನ್ನೆಲ್ಲ ತಿನ್ನೋದಿಲ್ಲ. ಈ ಕಡೆ ತಂದು ಕಟ್ಟೋದು ಸ್ವಲ್ಪ ಕಡಿಮೆ, ಅದನ್ನು ಗದ್ದೆಯಲ್ಲೇ ಕಟ್ಟೋದು. ಅದಕ್ಕೆ ಕಟ್ಟಿದರೆ ನೆರಳು ಬೇಕು, ಹಾಗಾಗಿ ಎಲ್ಲಿ ನೆರಳಿದೆ ಅಲ್ಲಿ ಕಟ್ಟೋದು. ಇವತ್ತು ಸ್ವಲ್ಪ ಮೋಡ ಇದ್ದ ಕಾರಣ ಮನೆ ಹಿಂದ ಕಡೆ ತಂದದ್ದು ಗುಡ್ಡೆಗೆ. ನೋಡಿ ಇವಾಗ ಸ್ವಲ್ಪ ನೆರಳಿದೆ, ಅಲ್ಲಿ ನಿಂತಿದೆ ನೋಡಿ. ಇದು ಬಲ್ಲೆಗೆಲ್ಲ ಸುತ್ತಾಕ್ಕೊಂಡು ನಿಂತಿದೆ. ಈ ಹುಲ್ಲನ್ನೆಲ್ಲ ತಿನ್ನೋದಿಲ್ಲ. ನಾವು ಕತ್ತಿಯಲ್ಲಿ ಕೊಯ್ದು ಕೊಂಡೋಗಿ ಹಾಕಿದರೆ ಈ ಹುಲ್ಲನ್ನೆಲ್ಲ ತಿಂತದೆ, ಅದಾಗಿ ಮೇಯೋದಿಲ್ಲ ಈ ಹುಲ್ಲನ್ನು. ಎಲ್ಲ ಕಡೆ ಹುಲ್ಲು, ಈ ಟೈಮಲ್ಲಿ ಹುಲ್ಲೆಲ್ಲ ಬೆಳೆದು ಹೂ ಬಿಡುವ ಟೈಮ್ ಇದು ನೋಡಿ. ಇಲ್ಲಿ ಮಾತಾಡೋದು ಇಲ್ಲಿ ನಿಂತದ್ದು ಮೌನಾಗಿದೆ. ಏನಾ ಹೋಗಬೇಕಾ ಮನೆಗೆ? ಹೋಗುವ. ಇಲ್ಲಿ ಎಷ್ಟು ಬಲ್ಲೆಗೆ ಸುತ್ತಾಕೊಂಡಿದೆ ನೋಡಿ. ಇದನ್ನು ಬಿಡಿಸಲಿಕ್ಕೆ ಎಷ್ಟು ಟೈಮ್ ಬೇಕು ನೋಡಿ. ದನವನ್ನು ಕಟ್ಟಿದ್ರೆಲ್ಲ ಇದೇ ಒಂದು ಪ್ರಾಬ್ಲಮ್ ನೋಡಿ, ಬಲ್ಲೆಗೆಲ್ಲ ಸುತ್ತಾಕೊಂಡಿರೋದು. ಹೋಗುವ ಹೋಗುವ. ಇವಾಗ ನೋಡಿ ನಾನು ಬಿಡಿಸಿದ್ದೇನೆ ಅಂತೇಳಿ ಸೀದಾ ಹೋಗ್ತಾ ಉಂಟು. ಆದರೆ ಹಗ್ಗವನ್ನು ಬಿಡಿಸಲಿಲ್ಲ ನಾನು, ಸಿಕ್ಕಾಕೊಂಡದ್ದನ್ನು ಮಾತ್ರ ಬಿಡಿಸಿದ್ದು. ಸೀದಾ ಹೋಗೋದು ನೋಡಿ ಮನೆಗೆ, ಹೋಗ್ತಾ ಇದೆ. ಗಂಟೆ ಕೂಡ 3 ಆಗ್ತಾ ಬಂತು. ಇನ್ನು ಕೊಂಡೋಗ್ತೇನೆ ನಾನು ದನವನ್ನು. ಮತ್ತೆ ಸ್ವಲ್ಪ ಹೊತ್ತು ಹಟ್ಟಿಯಲ್ಲಿ ಮಲಗ್ತದೆ, ಮತ್ತೆ ಹಾಲು ಕರೀಲಿಕ್ಕೆ ಟೈಮ್ ಆಗ್ತದೆ ನೋಡಿ. ಇವಾಗ ಕೊಂಡೋಗುವಾಗ ಮೇಯ್ತಾ ಹೋಗಬೇಕು. ಎಷ್ಟು ತನಕ ಮೇಯ್ತಿರಲಿಲ್ಲ ನೋಡಿ. ಇವಾಗ ಇಲ್ಲೇ ಸ್ವಲ್ಪ ಹೊತ್ತು ಕಟ್ತೇನೆ. ಇಲ್ಲಿ ಸ್ವಲ್ಪ ಹುಲ್ಲಿದೆ, ಇಲ್ಲಿ ಕಟ್ಟಿಬಿಡೋದು. ಸ್ವಲ್ಪ ಮೇಯ್ಲಿ, ಹಾಲು ಕರೀಲಿಕ್ಕೆ ಇನ್ನು ಕೂಡ ಸ್ವಲ್ಪ ಟೈಮ್ ಇದೆ, ಹಾಗಾಗಿ ಇಲ್ಲಿ ಸ್ವಲ್ಪ ಕಟ್ಟಿಬಿಡ್ತೇನೆ. ಇಲ್ಲಿ ಸ್ವಲ್ಪ ಗಿಡ್ಡ ಹಗ್ಗ ಮಾಡಿ ಕಟ್ಟಿದೆ. ಬಾಳೆ ಗಿಡಕ್ಕೆ ಎಟಕದ ಹಾಗೆ ಕಟ್ಟಿದ್ದೇನೆ ಇವಾಗ. ಆವಾಗ ಬಾಳೆಕಾಯಿಯನ್ನು ತಿಂದದಲ್ವ, ಹಾಗೆ ಇವಾಗ ಬಾಳೆ ಗಿಡಗಳಿಗೆ ಎಟಕದ ಹಾಗೆ ಕಟ್ಟಿದ್ದೇನೆ. ಇಲ್ಲಿ ಸ್ವಲ್ಪ ಹುಲ್ಲಿದೆ ಮೇಯ್ಲಿ ಅಂತೇಳಿ. ದನವನ್ನು ಸ್ವಲ್ಪ ಈ ಕಡೆ ತಂದು ಕಟ್ಟಿದೆ. ಅಲ್ಲಿ ಇವಾಗ ಚೆನ್ನಾಗಿ ಮೇಯ್ತಾ ಇದೆ, ಹಾಗಾಗಿ ಕಟ್ಟಿ ಬಂದೆ. ಮೇಯ್ದಿರ್ತಿದ್ರೆ ನಾನು ಹಟ್ಟಿಯೊಳಗೆ ತರ್ತಿದ್ದೆ. ಹಾಗೆ ಇವಾಗ ಅಲ್ಲಿ ಕಟ್ಟಿ ಬಂದಿದ್ದೇನೆ. ಇನ್ನು ಸ್ವಲ್ಪ ಹೊತ್ತಾಗುವಾಗ ಹೋಗಿ ತರೋದು. ಹಾಗೆ ಆವಾಗವಾಗ ಹೋಗಿ ನೋಡಬೇಕಾಗ್ತದೆ, ಯಾಕೆಂದರೆ ಬಾಳೆ ಗಿಡಗಳನ್ನು ತಿಂದರೆ ಅಂತೇಳಿ ಭಯ ಆಗ್ತದೆ. ಹಾಗೆ ಇನ್ನು ಸಾಯಂಕಾಲಕ್ಕೆ ಒಂದು ತಿಂಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ. ಇವತ್ತು ಮನ್ವಿತಾ ಕೂಡ ಮನೆಯಲ್ಲಿದ್ದಾಳೆ ಅಲ್ವಾ, ಕಾಲೇಜಿಗೆ ರಜೆ, ಹಾಗಾಗಿ ಬಾಳೆ ಹೂವನ್ನು ಕೊಯ್ದು ತಂದಿಟ್ಟಿದ್ದೇನೆ. ಅದರಿಂದ ಒಂದು ಕಟ್ಲೆಟ್ ಮಾಡಬೇಕು ಅಂತ ಇದ್ದೇನೆ. ಹಾಗೆ ಇವಾಗ ಆಲೂಗಡ್ಡೆನೆಲ್ಲ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋದಿಲ್ಲ, ಮೇಲಿನ ಮೇಲೆ ಮಾತ್ರ ನಿಮಗೆ ತೋರಿಸ್ತೇನೆ. ಇಲ್ಲಿ ನನಗೆ ಮನ್ವಿತಾ ಹೆಲ್ಪ್ ಮಾಡ್ತಾ ಇದ್ದಾಳೆ. ಇದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿಟ್ಲು. ಹಾಗೆ ಇನ್ನು ಬೇಗನೆ ಕಟ್ಲೆಟ್ ಮಾಡೋದು.
ಹಾಗೆಯೇ ಬಾಳೆ ಹೂವನ್ನು ಕೂಡ ಕಟ್ ಮಾಡಿ ತೊಗೊಂಡಿದ್ದೇನೆ. ನೋಡಿ ಈ ಥರ ಕಟ್ ಮಾಡಿ ಚೆನ್ನಾಗಿ ತೊಳೆದು ತೊಗೊಂಡಿದ್ದೇನೆ. ಇನ್ನು ಇದನ್ನು ಸ್ವಲ್ಪ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಮೊದಲಿಗೆ ನೀರುಳ್ಳಿಯನ್ನು ಫ್ರೈ ಮಾಡ್ತೇನೆ. ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಹಾಕಿ ಅದಕ್ಕೆ ನೀರುಳ್ಳಿಯನ್ನು ಹಾಕ್ಕೊಂಡೆ. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ತೇನೆ. ಇದು ಎಲ್ಲ ಜಾಸ್ತಿ ಫ್ರೈ ಮಾಡಬೇಕು ಅಂತಿಲ್ಲ, ಸ್ವಲ್ಪ ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಿಕೊಂಡ್ರೆ ಆಯಿತು. ಈಗ ಇದಕ್ಕೆ ಸ್ವಲ್ಪ ಕಾಯಿ ಮೆಣಸು ಶುಂಠಿಯನ್ನು ಹಾಕ್ತೇನೆ. ಇದಕ್ಕೆ ಸ್ವಲ್ಪ ಜೀರಾ ಪೌಡರ್, ಕೊತ್ತಂಬರಿ ಪೌಡರ್ ಒಂದೊಂದು ಅರ್ಧ ಟೀ ಸ್ಪೂನ್ ಹಾಕಿದ್ದೇನೆ, ಜಾಸ್ತಿ ಬೇಡ. ಸ್ವಲ್ಪ ಅರಸಿನ, ಇದು ಜಾಸ್ತಿ ಫ್ರೈ ಮಾಡಬೇಕು ಅಂತಿಲ್ಲ, ಸುವಾಸನೆ ಹೋಗುವ ತನಕ ಫ್ರೈ ಮಾಡಿಕೊಂಡ್ರೆ ಆಯಿತು. ಇನ್ನು ನಾನು ಇದಕ್ಕೆ ಕಟ್ ಮಾಡಿದಂಥ ಬಾಳೆ ಹೂವನ್ನು ಹಾಕ್ತೇನೆ. ಇದನ್ನು ಕೂಡ ಸ್ವಲ್ಪ ನಾವು ಸಾಫ್ಟ್ ಆಗುವ ತನಕ ಬೇಯಿಸ್ಕೊಳ್ಬೇಕು, ಜಾಸ್ತಿ ಅಲ್ಲ, ಸ್ವಲ್ಪ. ಇವಾಗ ಬಾಳೆ ಹೂವನ್ನು ಹಾಕ್ಕೊಂಡೆ. ಇನ್ನು ಸ್ವಲ್ಪ ಇದು ಬೇಯಬೇಕು, ಇದು ಬೇಗನೆ ಬೇಯ್ತದೆ. ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನು ಹಾಕ್ತೇನೆ. ಇದಕ್ಕೆ ನೀರೇನು ಹಾಕಲಿಕ್ಕಿಲ್ಲ, ಹೀಗೆ ನಾವು ಕೈ ಆಡಿಸ್ತಾ ಇದ್ದರೆ ಅಲ್ಲೇ ಅದು ಬೇಯ್ತದೆ, ಅಷ್ಟೇ ಸಾಕಾಗ್ತದೆ. ನೋಡಿ ಇವಾಗ ಒಂದು 10 ಮಿನಿಟ್ಸ್ ಆಯಿತು ನಾನು ಇದನ್ನು ಬಾಳೆ ಹೂವನ್ನು ಹಾಕಿ. ಇನ್ನಿದಕ್ಕೆ ಆಲೂಗಡ್ಡೆಯನ್ನು ಹಾಕ್ತೇನೆ. ಆಲೂಗಡ್ಡೆಯನ್ನು ಬೇಯಿಸಿ ಸ್ಮ್ಯಾಶ್ ಮಾಡಿ ತಗೊಂಡಿದ್ದೇನೆ, ಅದನ್ನು ಇವಾಗ ಹಾಕ್ತೇನೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತೇನೆ. ಇವಾಗ ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಗ್ಯಾಸನ್ನು ಆಫ್ ಮಾಡ್ತೇನೆ. ನೋಡಿ ಇವಾಗ ಆಲೂಗಡ್ಡೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಂಡಿದ್ದೇನೆ. ಇವಾಗ ಕಟ್ಲೆಟನ್ನು ರೆಡಿ ಮಾಡಬೇಕು. ನೋಡಿ ಈ ಥರ ಬಂದಿದೆ. ಯಾವ ಆಕಾರದಲ್ಲಿ ಕಟ್ಲೆಟ್ ಬೇಕು ಆ ಆಕಾರದಲ್ಲಿ ಮಾಡ್ಕೊಳ್ಬೋದು. ನಾನು ರೌಂಡ್ ಆಗಿ ಮಾಡ್ತೇನೆ. ಹಾರ್ಟ್ ಶೇಪಲ್ಲಿ ಕೂಡ ಮಾಡ್ಬೋದು ಅಥವಾ ಓವಲ್ ಶೇಪಲ್ಲಿ ಕೂಡ ಮಾಡ್ಬೋದು. ನನಗೆ ಈಸಿ ಆಗಬೇಕು ಆ ಥರ ಮಾಡ್ತಾ ಇದ್ದೇನೆ. ದೊಡ್ಡದಾಯ್ತಾ? ಕರೆಕ್ಟ್ ಆಯ್ತು. ಇವಾಗ ಒಮ್ಮೆ 4-5 ಫ್ರೈ ಮಾಡ್ತೇನೆ. ಗ್ಯಾಸ್ ಆನ್ ಮಾಡ್ತೇನೆ. ಗ್ಯಾಸ್ ಆನ್ ಮಾಡ್ತೇನೆ. ಎಂತನೇ ಒಳ್ಳು ಇವಾಗ ಒಂದು ಪ್ಯಾನ್ ಇಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತೇನೆ. ಇಲ್ಲಿ ಕಟ್ಲೆಟ್ ರೆಡಿ ಮಾಡಿ ಇಟ್ಟಿದ್ದೇನೆ. ಇಲ್ಲಿ ಸ್ಲರಿ ಕೂಡ ರೆಡಿ ಮಾಡಿ ಕೊಟ್ಟಿದ್ದಾಳೆ ಮನ್ವಿತಾ. ಹಾಗೇನೆ ಇಲ್ಲಿ ರಸ್ಕ್ ಕ್ರಮ್ಸ್ ಮಾಡಿದ್ದೇನೆ. ಇವಾಗ ಇನ್ನೊಂದು ಸೈಡ್ ಟರ್ನ್ ಮಾಡಿ ಹಾಕ್ತೇನೆ. ಇವಾಗ ಮನ್ವಿತಾ ಚರ್ಚಿಗೆ ಹೋಗ್ಲಿಕ್ಕೆ ರೆಡಿ ಆದಲು. ಇವತ್ತು ರಜೆ ಅಲ್ವಾ, ಹಾಗೆ ಕ್ರಿಬ್ ತಯಾರಿ ನಡೆಸಲಿಕ್ಕಿದೆ. ಹಾಗೇನು ಕ್ರಿಸ್ಮಸ್ ಹತ್ತಿರ ಬಂತಲ್ವಾ, ಕ್ರಿಬ್ ಮಾಡಲಿಕ್ಕಿದೆ. ಹಾಗೆ ಯೂತ್ನವರಿಗೆ ಕರೆದಿದ್ದಾರೆ. ಹಾಗೆ ಮನ್ವಿತಾ ಇಲ್ಲಿ ಕಟ್ಲೆಟ್ ತಿಂತಾ ಇದ್ದಾಳೆ.
ಇದು ಸಾಫ್ಟ್ ಆಗಿದೆ, ಹೇಗುಂಟ ಟೇಸ್ಟ್? ಸೂಪರ್ ಆಗಿದೆ. ಟೇಸ್ಟ್ ಸೂಪರ್ ಉಂಟು, ಆದರೆ ಕರೆಕ್ಟ್ ಶೇಪ್ ಬರಲಿಲ್ಲ ಅಲ್ಲ, ಸ್ವಲ್ಪ ಸಾಫ್ಟ್. ಸ್ವಲ್ಪ ಶೇಪ್ ಅಲ್ಲ, ಇದು ನೋಡಿ ಫ್ರೈ ಆಗ್ತಿರೋದು ಚೊಂಬೆ ಶೇಪ್. ಅದೇ ಏನೋ ಸ್ವಲ್ಪ ಆಚೆ ಈಚೆ ಆಯಿತು, ಇನ್ನೊಮ್ಮೆ ಮಾಡುವಾಗ ಕರೆಕ್ಟ್ ಆಗ್ತದೆ. ಟೇಸ್ಟ್ ಸೂಪರ್ ಉಂಟಾ? ಬಾಳೆ ಹೋಗಿದ್ದು ಅಂತ ಗೊತ್ತಾಗ್ತದಾ? ಗೊತ್ತೇ ಆಗೋದಿಲ್ಲ ಅಲ್ಲ. ಅದೇ ಇನ್ನೊಮ್ಮೆ ನನಗೆ ಅದರದ್ದು ಶಾರ್ಟ್ ವಿಡಿಯೋ ಮಾಡಿ ಹಾಕಬೇಕು. ಇವತ್ತು ನಾನು ಸಿಂಪಲ್ ಮೇಲಿಂದ ಮೇಲೆ ಮಾತ್ರ ನಿಮಗೆ ತೋರಿಸಿದ್ದೇನೆ, ಇನ್ನೊಮ್ಮೆ ಇದರ ಶಾರ್ಟ್ ವಿಡಿಯೋವನ್ನು ಹಾಕ್ತೇನೆ. ಇವಾಗ ಕಟ್ಲೆಟ್ ರೆಡಿ ಆಯಿತು. ಅದೇ ರೀತಿ ಫಸ್ಟಿಗೆ ಮಾಡಿದ್ದು ಮನ್ವಿತಾ ತಿಂದು ಇವಾಗ ಅವಳು ಹೊರಟ್ಲು, ಅವಳಿಗೆ ಲೇಟ್ ಆಗ್ತದೆ, 4 ಗಂಟೆಗೆ ಕರೆದಿದ್ದಾರೆ, ಹಾಗಾಗಿ ಬೇಗನೆ ತಿಂದು ಹೋದ್ಲು. ಇನ್ನು ನಾವು ಹಾಲು ಕರೆದಾದ್ಮೇಲೆ ತಿಂತೇವೆ. ಇವಾಗ ಕಟ್ಲೆಟ್ ಮಾಡಿ ಆಯಿತು, ಇನ್ನು ಟೀ ಮಾಡಲಿಕ್ಕೆ ನಮಗೆ ಹಾಲು ಕರಿಬೇಕು. ಹಾಲು ಕರೆದಾದ್ಮೇಲೆ ಟೀ ಮಾಡೋದು. ಇವಾಗ ಟೀ ಮಾಡಲಿಕ್ಕೆ ಹೋದರೆ ಹಾಲು ಕರೀಲಿಕ್ಕೆ ಲೇಟ್ ಆಗ್ತದೆ, ಹಾಗೆ ಇವಾಗ ಬೇಗನೆ ಹಾಲು ಕರೆದು ಬರ್ತೇವೆ ಮತ್ತು ಟೀ ಮಾಡ್ತೇವೆ. ಇವಾಗ ಹಾಲು ಕರೆದಾಯಿತು, ಇನ್ನು ಬೇಗನೆ ಟೀ ಮಾಡ್ತೇನೆ. ನೋಡಿ, ಚಹಾ ಮಾಡೋದಕ್ಕಿಂತ ಮೊದಲೇ ತಿಂತಾ ಇದ್ದಾರೆ. ಹೇಗಾಗಿದೆ? ಒಳ್ಳೆದಾಗಲಿಲ್ಲ, ಸಾಫ್ಟ್ ಆಗಿದೆ ಸ್ವಲ್ಪ ಅಲ್ವಾ? ಸಾಫ್ಟ್ ಉಂಟು, ಅದರ ರುಚಿ ಉಂಟು. ಹಾಲು ಕರೆದು ಟೀ ಕೂಡ ಆಯಿತು. ನಾನು ಬ್ಲ್ಯಾಕ್ ಟೀ ಕುಡಿತಾ ಇದ್ದೇನೆ. ಹಾಗೆ ಕಟ್ಲೆಟನ್ನು ತಿನ್ನೋದು. ಸೂಪರ್ ಆಗಿದೆ ಟೇಸ್ಟ್. ಬಾಳೆ ಹೂವಿಂದ ಮಾಡಿದ್ದು ಅಂತ ಗೊತ್ತೇ ಆಗೋದಿಲ್ಲ, ಆದರೆ ಸ್ವಲ್ಪ ಸಾಫ್ಟ್ ಆಗಿದೆ, ಆಲೂಗಡ್ಡೆ ಜಾಸ್ತಿ ಆಗಿದೆ ಕಾಣಬೇಕು, ಇಲ್ಲ ಅಂದರೆ ಸೂಪರ್ ಆಗ್ತಿತ್ತು. ಇಷ್ಟೊತ್ತಿಗೆ ತುಂಬಾ ಜೋರಾಗಿ ಮಳೆ ಬರ್ತಿತ್ತು. ಹಾಗೆ ನಾವು ಅಡಿಕೆಯನ್ನು ಹೊರಗಡೆನೇ ರಾಶಿ ಮಾಡಿ ಅದಕ್ಕೆ ಹಚ್ಚಿದೆವು, ಆದರೆ ಅಡಿಯಲ್ಲಿ ಫುಲ್ಲು ನೀರು ನಿಂತಿತ್ತು, ಅಂದರೆ ಟ್ಯಾರಿಸಲ್ಲಿ ಅಲ್ವಾ ಹಾಕೋದು. ಹಾಗೆ ಇವತ್ತು ಮತ್ತೆ ಸ್ವಲ್ಪ ಮಳೆ ನಿಂತಾಗ ಅದನ್ನು ತಂದು ಒಳಗಡೆ ಹಾಕಿದ್ದೇವೆ. ನೋಡಿ, ಇಲ್ಲಿ ತಂದು ಹಾಕಿದ್ದೇವೆ, ಅಂದರೆ ಸ್ವಲ್ಪ ಗಾಳಿಗೆ ಅದರ ನೀರಿನ ಪಸೆ ಎಲ್ಲ ಇರ್ತದೆ ಅಲ್ವಾ, ಇಲ್ಲಿ ಈ ಥರ ಬಿಡಿಸಿ ಹಾಕಿದರೆ ಅಂತೇಳಿ, ಹಾಗಾಗಿ ಇಲ್ಲಿ ತಂದು ರಾಶಿ ಮಾಡಿದ್ದೇವೆ. ಇನ್ನು ಎಷ್ಟು ದಿವಸ ಮಳೆ ಬರ್ತದೆ ಅಂತ ಗೊತ್ತಿಲ್ಲ ಅಲ್ವಾ, ಹಾಗಾಗಿ ಇನ್ನು ಸ್ವಲ್ಪ ದಿವಸ ಇಲ್ಲೇ ಇಟ್ಟು ಮತ್ತೆ ಚೆನ್ನಾಗಿ ಬಿಸಿಲು ಬಿದ್ದ ಮೇಲೆ ಹೊರಗಡೆ ಹಾಕೋದು. ಈ ಥರ ವೆದರ್ ಎಲ್ಲ ಇದ್ದರೆ ನಮ್ಮಂಥ ಕೃಷಿಕರಿಗೆಲ್ಲ ಎಷ್ಟು ಕಷ್ಟನೋ. ಕೃಷಿಕರಿಗೆ ಎಲ್ಲರಿಗೂ ಇವಾಗ ಅಡಿಕೆ ಕೊಯ್ಯುವ ಒಂದು ಸಮಯ, ಎಲ್ಲರೂ ಹೆಚ್ಚಿನಾಗಿ ಮೊದಲನೇ ಕೊಯ್ಲನ್ನು ಕೊಯ್ದಿರ್ತಾರೆ, ಎಲ್ಲರ ಅಂಗಳದಲ್ಲೂ ಅಡಿಕೆ ಇರ್ತದೆ. ಇವಾಗ ಈ ಥರ ಮಳೆ ಬಂದರೆ ಎಷ್ಟೊಂದು ಕಷ್ಟ ಅಲ್ವಾ ಎಲ್ಲರಿಗೆ. ನೋಡಿ, ಅದನ್ನು ರಾಶಿ ಮಾಡಿ ಅದಕ್ಕೆ ಮುಚ್ಚಿಡಬೇಕು, ಕೆಲವರದ್ದು ರಾಶಿ ಮಾಡದಿದ್ದರೆ ಚಂಡಿ ಆಗ್ತದೆ. ಈ ಥರ ಮಳೆ ಎಲ್ಲ ಬಂದರೆ ತುಂಬಾ ಕಷ್ಟ. ಇಲ್ಲಿ ನಾವು ಒಳಗಡೆ ಇಲ್ಲಿ ರಾಶಿ ಹಾಕಿದ್ದೇವೆ. ನೋಡಿ, ಈ ಬೆಕ್ಕಿನ ಮರಿಗಳು ನೋಡಿ ಎಷ್ಟು ದೊಡ್ಡದಾಗಿವೆ. ಇಲ್ಲಿ ನಾನು ಒಲೆಗೆ ಬೆಂಕಿ ಮಾಡಿದೆ ಅಲ್ವಾ, ಹಾಗಾಗಿ ಒಲೆಯ ಬದಿಯಲ್ಲೇ ಕೂತ್ಕೊಂಡಿದೆ ಮರಿಗಳು ಹಾಗೂ ಮರಿಗಳಮ್ಮ. ಒಂದು ಓಡೋದು ನೋಡಿ, ಅದಕ್ಕೆ ಸ್ವಲ್ಪ ಭಯ. ಬೆಕ್ಕಿನ ಮರಿ ನೋಡಿ ಕೂತದ್ದು ಒಲೆಯ ಮೇಲೆ. ಒಂದು ಮರಿ ಓಡಿತು, ಇನ್ನೊಂದು ಮರಿ ಇಲ್ಲಿ ಉಂಟು ನೋಡಿ. ಇದು ಸ್ವಲ್ಪ ಆಚೆ ಓಡುವುದಿಲ್ಲ ನಮ್ಮನ್ನು ನೋಡುವಾಗ, ಇನ್ನೊಂದು ಮರಿ ಓಡ್ತದೆ, ಅದಕ್ಕೆ ಸ್ವಲ್ಪ ಭಯ ಜಾಸ್ತಿ. ಇದು ನೋಡಿ ಚೆನ್ನಾಗಿ ಕೂತ್ಕೊಂಡಿದೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.